ಜಮೀರ್ ಅಹಮದ್ ಖಾನ್ ಅವರಿಗೆ ತನ್ನ ಧರ್ಮ ಮುಖ್ಯನಾ ಅಥವಾ ರೈತರು ಮುಖ್ಯನಾ? ರೈತರಿಗೆ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಿದ್ರೂ ಕೂಡ ಜಮೀರ್ ಅವರು ಮಾತನಾಡಿದ್ದು ತನ್ನ ಧರ್ಮ ಬಾಂಧವರ ಪರವಾಗಿ. PSIಗೆ ಫೋನ್ ಮಾಡಿ ಅವರೆಲ್ಲ ನನಗೆ ಗೊತ್ತಿರೋರು, ಏನಾದರೂ ಒಂದು ಸ್ವಲ್ಪ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವರು. ವಕ್ಫ್ ವಿಚಾರದಲ್ಲಿ ಕೂಡ ಜಮೀರ್ ಅವರ ನಿಲುವು ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. ಈಗ ಜಮೀರ್ ಅವರ ವಿರುದ್ಧ ಪಕ್ಷದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ನಮಸ್ಕಾರ. ನಿಮಗೆ ನಮ್ಮ ದೇಶದ ಬೆನ್ನೆಲುಬು ರೈತ ಮುಖ್ಯನಾ ಅಥವಾ ನಿಮ್ಮದೇ ಸಮುದಾಯದವರು, ನಿಮ್ಮದೇ ಧರ್ಮದವರು ನಿಮಗೆ ಮುಖ್ಯನಾ ಅಂತ ಕೇಳಿದರೆ, ನನಗೆ ನನ್ನ ಧರ್ಮದೇ ಮುಖ್ಯ, ನನಗೆ ನನ್ನ ಧರ್ಮದವರು, ನನ್ನ ಸಮುದಾಯದವರೇ ನನಗೆ ಮುಖ್ಯ ಅಂತ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಹೇಳಬಹುದು ಏನೋ. ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ರೈತರೇ ನಮಗೆ ಬಹಳ ಮುಖ್ಯ, ಅವರು ತುಂಬ ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ, ಅವರಿಂದಾನೇ ನಾವು 3 ಹೊತ್ತು ಕೂತ್ಕೊಂಡು ಊಟ ಮಾಡ್ತಾ ಇರೋದು, ಅವರೇ ನಮಗೆ ಅನ್ನವನ್ನು ಕೊಡ್ತಾ ಇರುವಂತಹ ದೇವರು, ರೈತರ ಕಷ್ಟ ಸುಖದಲ್ಲೆಲ್ಲ ನಾವು ಅವರ ಜೊತೆ ಇರ್ತೀವಿ ಅಂತ ಹೇಳ್ತಾರಲ್ವಾ. ಇದೆಲ್ಲ ಬರೀ ಬಾಯಿ ಮಾತು ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅನ್ನೋದು ಈ ಒಂದು ಆಡಿಯೋ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗ್ಬೋದೇನೋ. ಒಂದ್ಸಲ ಈ ಆಡಿಯೋ ಕೇಳಿಸ್ಕೊಳ್ಳಿ. ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅಂತಿದ್ರು, ಅದ್ ಬರ್ಬೇಕು, ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ. ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ರು ಹೇಳ್ತಾರ ತಗೊಂಡಿಲ್ಲ ಅವರು. ಒಂಚೂರು ಸಹಾಯ ಮಾಡಿದ್ರೆ ನನ್ ಬಹಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಹೋಗ್ತಾ ಇಲ್ಲ, ಇವ್ರು ಹೋಗ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ. ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್, ಮಾಡ್ಕೊಳ್ಳಿ. ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಕೂತ್ಕೊಂಡು ನನ್ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ. ಒಂದು ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಕೇಳಿಸ್ಕೊಂಡ್ರಲ್ವಾ? ಇದು ಶಾಸಕ ಜಮೀರ್ ಅಹಮದ್ ಖಾನ್ ಅವರ ಧ್ವನಿ. PSI ಜಗದೀಶ್ ರೆಡ್ಡಿ ಅವರಿಗೆ ಫೋನ್ ಮಾಡಿ, ಅವ್ರು ನಮಗೆ ಬೇಕಾಗಿರೋರು ಸರ್, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಏನೋ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ. ಯಾಕೆ ಈ ರೀತಿ ಹೇಳಿದ್ರು? ಜಮೀರ್ ಅಹಮದ್ ಖಾನ್ ಅವರಿಗೆ ಬೇಕಾಗಿರುವವರು ಯಾರು ಅದನ್ನು ಹೇಳ್ತೀನಿ ಕೇಳಿ. ಪೆರಸಂದ್ರದಲ್ಲಿರುವಂತಹ SLN ಟ್ರೇಡರ್ಸ್ನವರು ರೈತರಿಂದ ಜೋಳವನ್ನ ಖರೀದಿ ಮಾಡಿ ಅದನ್ನ ತೆಲಂಗಾಣದಲ್ಲಿರುವಂತಹ HKGN ಸಂಸ್ಥೆಗೆ, ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ಮತ್ತು ಅಲ್ ರಜಾಕ್ ಮೈಜಿ ಟ್ರೇಡರ್ಸ್ಗೆ ನೀಡ್ತಾರೆ. ಅದು ಎಷ್ಟು? 1,27,27,970 ರೂಪಾಯಿ ಮೌಲ್ಯದ ಜೋಳವನ್ನ ಇವರು ಸರಬರಾಜು ಮಾಡಿರುವಂಥದ್ದು. ಆದರೆ ಈಗ ಈ ಜೋಳವನ್ನ ಪಡೆದುಕೊಂಡಿರುವಂತಹ ತೆಲಂಗಾಣದ ಟ್ರೇಡರ್ಸ್ ಹಣವನ್ನ ನೀಡದೆ ಸತಾಯಿಸ್ತಾ ಇದ್ದಾರೆ. ರೈತರಿಂದ ಜೋಳವನ್ನ ಖರೀದಿ ಮಾಡಿದ್ದು SLN ಟ್ರೇಡರ್ಸ್, ಅದು ಕರ್ನಾಟಕದ್ದು. ಅವರು ತೆಲಂಗಾಣದವರಿಗೆ ಜೋಳವನ್ನ ನೀಡಿದ್ದಾರೆ. ಈಗ ತೆಲಂಗಾಣದವರು ಈ SLN ಟ್ರೇಡರ್ಸ್ಗೆ ಹಣವನ್ನ ನೀಡದೆ ಸತಾಯಿಸ್ತಾ ಇದ್ದಾರೆ. ಈಗ SLN ಟ್ರೇಡರ್ಸ್ ರೈತರಿಗೆ ಹಣವನ್ನ ನೀಡಬೇಕಾಗಿದೆ ಜೋಳವನ್ನ ತಗೊಂಡಿದ್ದಕ್ಕಾಗಿ. ಪಾಪ ಇಲ್ಲಿ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಇಲ್ಲಿ ರೈತರಿಗೆ ಮೋಸ ಆಗಿದೆ. ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕ DN ರಾಮಕೃಷ್ಣ ಅವರು ರೈತರಿಗೆ ಮೋಸ ಆಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಮಾಡ್ತಾರೆ, ರೈತರ ಪರವಾಗಿ ನಿಲ್ತಾರೆ. ಆದ್ರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ರೈತರಿಗೆ ಮೋಸ ಆಗಿರೋದು, ರೈತರ ಪರವಾಗಿ ನಿಲ್ಲೋದು ಬಿಟ್ಟು ಆ ಫ್ರಾಡ್ಗಳೇನಿದ್ದಾರೆ, ರೈತರಿಂದ ಜೋಳವನ್ನ ಖರೀದಿ ಮಾಡಿ ಹಣವನ್ನ ಕೊಡೋದಕ್ಕೆ ಸತಾಯಿಸ್ತಾ ಇರುವಂತಹ ತೆಲಂಗಾಣದ ಟ್ರೇಡರ್ಗಳ ಪರವಾಗಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ಕೇವಲ ಅವರು ತಮ್ಮ ಧರ್ಮದವರು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ PSIಗೆ ಕಾಲ್ ಮಾಡಿ
ಏನೋ ಒಂದು ರೀತಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಸರ್ ಅಂತ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ದಾರೆ. ಆಡಿಯೋದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರೇ ಸ್ವತಃ ಒಪ್ಕೊಳ್ತಾರೆ, ಹೌದು ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಅನ್ಯಾಯ ಆಗಿದೆ ಅಂತ ಒಪ್ಕೊಂಡ ಮೇಲೂ ಕೂಡ ಇವರು ರೈತರ ಪರವಾಗಿ ಮಾತನಾಡ್ತಾ ಇಲ್ಲ. ರೈತರಿಗೆ ನ್ಯಾಯ ಕೊಡಿಸಿ, ಪಾಪ ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ಒಂದು ಕಿಂಚಿತ್ತು ಕನಿಕರ ಕೂಡ ಜಮೀರ್ ಅವರಿಗೆ ಇಲ್ಲ. ಇಲ್ಲಿ ಸರಿಯಪ್ಪ, ರೈತರ ಪರವಾಗಿ ಇವರು ಮಾತನಾಡಲಿಲ್ಲ, ಆಯ್ತು. ದೂರು ಕೊಟ್ಟವರು ಕಾಂಗ್ರೆಸ್ ಪಕ್ಷದವರು, ತಮ್ಮದೇ ಪಕ್ಷದವರು ದೂರು ಕೊಟ್ಟಿದ್ದಾರಲ್ವಾ, ಯಾಕೆ ಕೊಟ್ಟಿದ್ದಾರೆ, ಏನು ಅನ್ಯಾಯ ಆಗಿದೆ ಅಂತನಾದರೂ ಕೇಳಬಹುದಾಗಿತ್ತಲ್ವಾ? ಅದನ್ನೂ ಕೇಳಲಿಲ್ಲ. ಅಂದರೆ ಇಲ್ಲಿ ಜಮೀರ್ ರೈತರ ಪರವೂ ಇಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವೂ ಇಲ್ಲ. ಕಾಂಗ್ರೆಸ್ ಪಕ್ಷದ ಪರವಾಗಿಯೂ ನಿಲ್ಲದಂತಹ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧವಾಗಿ ಈಗ ಪಕ್ಷದಲ್ಲೇ ಮಾತುಕತೆಗಳು ನಡೀತಾ ಇದೆ. ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನ ಪಕ್ಷ ಈಗ ಆಗ್ರಹ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇದೇ ಮೊದಲಲ್ಲ. ಧರ್ಮ ಮತ್ತು ರೈತರು ಅಂತ ಬಂದಾಗ ಜಮೀರ್ ಅವರು ಯಾರ ಪರ ನಿಲ್ತಾರೆ ಅನ್ನುವಂಥದ್ದು ಈ ಹಿಂದೆ ವಕ್ಫ್ ವಿಚಾರದಲ್ಲಿ ಕೂಡ ಸಾಬೀತಾಗಿತ್ತು. ವಕ್ಫ್ ಕಾಯ್ದೆಯನ್ನ ಉಪಯೋಗಿಸಿಕೊಂಡು ರಾಜ್ಯಾದ್ಯಂತ ಪ್ರಯಾಣ ಬೆಳೆಸಿದ್ರು ಜಮೀರ್ ಅಹ್ಮದ್ ಖಾನ್ ಅವರು. ಆಮೇಲೆ ಸಬ್ ರಿಜಿಸ್ಟ್ರಾರ್ ಮೇಲೆ ಒತ್ತಡವನ್ನ ಹಾಕಿದ್ರು, ಅದೆಷ್ಟೋ ರೈತರ ಭೂಮಿಯನ್ನ ವಕ್ಫ್ಗೆ ಸೇರಿಸಿದ್ರು. ಆಗಲೂ ಇವರ ಆದ್ಯತೆಯಾಗಿದ್ದು ತನ್ನ ಸಮುದಾಯದವರೇ ಹೊರತು ಉತ್ತರ ಕರ್ನಾಟಕದ ರೈತರಲ್ಲ. ಒಂದು ಕಂಪೌಂಡ್ ಮಾಡಬೇಕು, ಆ ಕಂಪೌಂಡ್ಗೆ ಹಸಿರು ಕಲರ್ ಪೇಂಟ್ ಅನ್ನ ಕೊಟ್ಟರೆ ದೂರದಿಂದಲೇ ನೋಡುವವರಿಗೆ ಇದು ವಕ್ಫ್ ಆಸ್ತಿ ಅಂತ ಗೊತ್ತಾಗಬೇಕು, ಇದು ಅಲ್ಲಾನ ಆಸ್ತಿ ಅಂತ ಗೊತ್ತಾಗಬೇಕು, ಇದು ನಮ್ಮ ಆಸ್ತಿ ಅಂತ ಗೊತ್ತಾಗಬೇಕು ಅಂತ ಹೇಳಿ ಇದೇ ಜಮೀರ್ ಅಹ್ಮದ್ ಖಾನ್ ಅವರು ತನ್ನ ಸಮುದಾಯದವರ ಪರವಾಗಿ ನಿಂತುಕೊಂಡು ವೇದಿಕೆಯ ಮೇಲೆ ಮಾತನಾಡಿದ್ರು. ಆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದನ್ನು ಒಂದ್ಸಲ ನೋಡಿ. ऐसे मॉडल टाइप खबरस्तान है, एक ही मॉडल, पूरे एक मॉडल कंपाउंड बना को हरिया कलर का पेंट, मालूम होना ये हमारी ही घर को, क्या बोला, हमारी घर को दूर से दिखता है, हमारी घर क्या बोला, ये वक्फ बोर्ड की प्रॉपर्टी, अल्लाह की प्रॉपर्टी को तो दूर से देखे तो शैतान को दिख जाना, ए नहीं भाई हल्ला कलर का छोड़ो लोगों को, वैसा करना को इंशाल्लाह तय करिए. ನೋಡಿದ್ರಲ್ವಾ, ಈ ಘಟನೆಗಳಿಂದ ಜಮೀರ್ ಅವರ ನಿಲುವು ಏನು, ಅವರಿಗೆ ತನ್ನ ಸಮುದಾಯದವರು ಮುಖ್ಯಾನೋ ಅಥವಾ ರೈತರು ಮುಖ್ಯಾನೋ ಅನ್ನುವಂತಹ ಪ್ರಶ್ನೆಗೆ ಇದರಿಂದಾನೇ ಉತ್ತರ ಸಿಗುತ್ತೆ. ಒಂದು ಕಡೆಯಿಂದ ಜಮೀರ್ ಅವರ ವಿರುದ್ಧವಾಗಿ ರೈತರು ಎದ್ದು ನಿಂತಿದ್ದಾರೆ, ಇನ್ನೊಂದು ಕಡೆ ಪಕ್ಷದಲ್ಲೇ ಜಮೀರ್ ಅವರ ವಿರುದ್ಧವಾಗಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಆಕ್ರೋಶ ಕಾಂಗ್ರೆಸ್ಗೆ ಮುಳುವಾಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.